ಡೋಂಟ್ ವಾಂಟ್ ಕ್ರೌಡ್, ವಿ ವಾಂಟ್ ಆಡಿಯನ್ಸ್. ಸಾತ್ವಿಕ ಬರಬೇಕು ನಮಗೆ ಹೊರತು ಇದು ಕಾಂಗ್ರೆಸ್ ಮೀಟಿಂಗ್ ಅಲ್ಲ, BJP ಮೀಟಿಂಗ್ ಅಲ್ಲ, ನಾವು ಲಾರಿ ಜನ ಕರ್ಕೊಂಡ್ಬರೋದಂಥದ್ದಲ್ಲ. ಇಲ್ಲಿ ಯಾರಿಗೆ ನಿಜವಾದ ಸಂಸ್ಕಾರ ಇದೆಯೋ ಅಥವಾ ಯಾರು ಬರಬಹುದೋ ಶ್ರೀನಿವಾಸ ಎಲ್ಲರೂ ಹಾಗೆ ಸೇರಿಸ್ಕೊಳ್ಳೋದು, ಎಲ್ಲರೂ ಫಿಲ್ಟರ್ ಮಾಡಿಬಿಡ್ತಾನೆ. ಅಲ್ಲೇ ಬರಬೇಕು ಅಂದ್ರೆ ಬರೋಕ್ಕಾಗಲ್ಲ, ಫಿಲ್ಟರ್ ಮಾಡಿಬಿಡ್ತಾನೆ. ಹಾಗಾಗಿ ಇವತ್ತು ಇವೆಲ್ಲ ಸಜ್ಜನರು ಸೇರಿದಿರಿ. ಪ್ರಶಾಂತ ನಗರದ ಈ ಒಂದು ಬಡಾವಣೆಯಲ್ಲಿ ಬಹಳ ವಿಶೇಷವಾಗಿ ಒಂದು ಶಾಸ್ತ್ರೀಯ ಸಂಗೀತದ ಒಂದು ಸಂಸ್ಥೆಯನ್ನು ನಮ್ಮ ಆಧುನಿಕ ಹರಿದಾಸ ಶಿವಪ್ರಕಾಶ್ ಹುಟ್ಟು ಹಾಕಿರೋದು ನಮಗೆಲ್ಲ ಕೊಟ್ಟಿದೆ. ಬೇಕಾದ ಸಭೆಗಳು ಬೆಂಗಳೂರು ಹುಟ್ಟಿತು, ಇಲ್ಲ ಅಂತವಲ್ಲ, ಅದು ಯಾವುದು ಸರಿಯಾಗಿ ಪರಿಣಾಮಕಾರಿಯಾಗಿ ನಡೀತಾ ಇಲ್ಲ. ಅದಕ್ಕೆ ಏನೇ ಕಾರಣಗಳಿರಬಹುದು, ಆರ್ಥಿಕವಾಗೂ ಸಮಸ್ಯೆಗಳಿರುತ್ತೆ. ಆದರೆ ಹೀಗೆ ನಮ್ಮ ಧರ್ಮವನ್ನೆಲ್ಲ ಬಿಟ್ಕೊಂಡು ಬರ್ತಾ ಇದ್ರೆ ನಾವು ಬಿಟ್ಟೇ ಹೋಗ್ಬಿಡುತ್ತೆ. ಇಲ್ಲಿ ಸಮಾಜ ನಿಲ್ಲಬೇಕು, ಒಬ್ಬ ವ್ಯಕ್ತಿ ನಿಲ್ಲೋದಲ್ಲ, ಇಡೀ ಸಮಾಜವೇ ನಿಂತು ಧರ್ಮೋದ್ಧಾರ ಮಾಡತಕ್ಕಂಥ ಕೆಲಸ ಇವತ್ತು ಬಂದಿದೆ. ಹಾಗಾಗಿ ಈ ಪ್ರಶಾಂತ್ ನಗರ ಸಂಗೀತ ಸಭಾ ಬಹಳ ದೊಡ್ಡದಾಗಿ ಬೆಳಿಬೇಕು. ಅಂದರೆ ದೊಡ್ಡದಾಗಿದ್ದರೆ ಸುಮ್ಮನೆ ಏನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಬೇಕು, ಚೌಡೆಯಲ್ಲಿ ಮಾಡಬೇಕು ಅಂತ ನಾನು ಹೇಳಲ್ಲ, ಬೇಡ. ಅದು ತುಂಬ ಕಮರ್ಷಿಯಲ್ ಆಗೋಗ್ಬಿಡುತ್ತೆ. ಇಲ್ಲೇ ಆಗಲಿ, ಈ ಜಾಗ ಬಿಟ್ಟು ಎಲ್ಲೂ ಮಾಡೋದು ಬೇಡ. ಯಾಕಂದರೆ ಶ್ರೀನಿವಾಸ ಬಂದ್ಬಿಟ್ಟಿದ್ದಾನೆ, ಈ ಸಾನ್ನಿಧ್ಯ ಬಿಟ್ಟು ಹೋಗಬಾರ್ದು. ಅಲ್ಲಿ ಅವನು ಅಗೋಚರವಾಗಿ ಪ್ರತಿಷ್ಠಾಪನೆ ಆಗೋಗ್ಬಿಟ್ಟಿದೆ ಒಂದು. ಅದಕ್ಕೆ ಪುರೋಹಿತರು ನಮ್ಮ ತಿರುದಾಸರಾಗಿರೋದ್ರಿಂದ ಶ್ರೀನಿವಾಸನಿಗೂ ತಿರುದಾಸರು ಟ್ಯಾಲಿ ಆಗುತ್ತೆ, ವೇವ್ಲೆನ್ಸ್ ಟ್ಯಾಲಿ ಆಗುತ್ತೆ. ಯಾಕೆ ನಾವು ದೇವರ ಪೂಜೆ ಬೇಕಾಷ್ಟು ನೋಡಿದೀವಿ ನಾವು. ಮೊಬೈಲ್ಲೇ ಗಣನಾಥ ಗಣಪತಿ ಅಲ್ಲಿಂದ ಅಲ್ಲೇ ಮೊಬೈಲ್ಲೇ ಮಾತಾಡ್ತಾರೆ, ಇಲ್ಲಿ ಗಣಪತಿ ಪೂಜೆ ಮಾಡ್ತಾ ಇರ್ತಾರೆ. ಎಷ್ಟೋ ಜನ ಪುರೋಹಿತರಿಗೆ ಇಸ್ಪೀಟ್ ಆಟ ಎಷ್ಟು ಹುಚ್ಚು ಅಂದರೆ ಇನ್ನೇನು ಕಂಕಣ ಕಟ್ಟಬೇಕು, ಆವಾಗ ಒಂದು ಹತ್ತು ಬಂದ್ಬಿಟ್ಟಿದೆ ಬಿಡ್ತಾರೆ. ಪುರೋಹಿತರು ಎಳ್ಕೊಂಡು ಬರಬೇಕು ತಾಲಿ ಕಟ್ಸೋಕ್ಕೆ. ಅಷ್ಟು ನಮ್ಮ ವೇದ ಮಂತ್ರಗಳು, ನಮ್ಮ ಆಚರಣೆಗಳು ಅಷ್ಟು ಮೆಕ್ಯಾನಿಕಲ್ ಆಗಿಬಿಟ್ಟಿದೆ. ಅದು ಈ ಜಾಗದಲ್ಲಿ ಅದು ಆಗಬಾರ್ದು. ಅದರಿಂದ ಯಾತಕ್ಕೆ ಸಂಗೀತ ಸಭೆ ಬರಬೇಕು, ಸಂಗೀತ ಸಂಸ್ಥೆಗಳು ಬರಬೇಕು ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಇದೆಲ್ಲ ಯಾಕೆ ಬೇಕಿತ್ತು ಅಂತ ಯೋಚನೆ ಮಾಡಿದಾಗ ಸಂಗೀತ ಸಭೆಗಳ ಕರ್ತವ್ಯ ಸಮಾಜವನ್ನು ಸ್ವಚ್ಛ ಮಾಡೋದು. ಇದು ಸುಮ್ಮನೆ ಏನೋ ಸಂಗೀತ ಕಚೇರಿ ಕೇಳ್ಕೊಂಡು ಹೋಗ್ಬಿಡುವಂಥದ್ದಲ್ಲ. The musical notes, they have abundant capacity to have an impact on your mind and brain and your activity. ಒಂದು ಷಡ್ಜ ಹಾಡ್ಬಿಟ್ರೆ ನಿಮಗೆ ಆನಂದ ಆಗ್ಬಿಡುತ್ತೆ.